ನೋಡಿ ಫ್ರೆಂಡ್ಸ್, ಫಸ್ಟ್ ಪಾರ್ಟಲ್ಲಿ ನಾನು ಇದಿಷ್ಟನ್ನು ಹಾಕ್ಕೊಂಡಿದ್ದೆ. ನೋಡಿ, ನಾನು ಒಂದು ಸ್ಲೀವ್ಸನ್ನು ಹಾಕ್ಕೊಂಡಿದ್ದೀನಿ. ಈ ಕಡೆ ಸ್ಲೀವ್ಸ್ ಹಾಕೋದನ್ನು ತೋರಿಸ್ತೇನೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿಂದ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇಲ್ಲಿ ಕ್ರೀಮ್ ಕಲರ್ ಹಾಕಿದ್ದಕ್ಕೆ ಇಲ್ಲಿಂದ ಕ್ರೀಮ್ ಆದಮೇಲೆ ನಾವು ಕಾಫಿ ಕಲರ್ ಹಾಕೋಣ, ಮತ್ತು ಕ್ರೀಮ್ ಕಲರ್, ಮತ್ತು ಇದು ಹಾಕಬೇಕು. 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ನಾವಿಲ್ಲಿ ನೋಡಿ ಇಲ್ಲಿಂದ ಕ್ರಾಸ್ ಸ್ಟಿಚ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ ಹಾಕ್ಕೋಬೇಕಲ್ಲ. ಇಲ್ಲಿ ಒಂದು ನೋಡಿ, ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ ನಾವು. ನೋಡಿ, ಇಲ್ಲಿ ನಾವೊಂದು 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 1 ಚೈನ್, ಮತ್ತು ಈಗ ನೆಕ್ಸ್ಟ್ ಕ್ರಾಸ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್, ನೆಕ್ಸ್ಟ್ ಕ್ರಾಸ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್, ಮತ್ತು ಕ್ರಾಸ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ನೋಡಿ, ಹೀಗೆ ನಾವಿಲ್ಲಿ ಮಾತ್ರ ನಾವು ಸ್ಟಿಚ್ ಮಾರ್ಕರ್ ಹಾಕಿರ್ತೀವಲ್ಲ, ಅಲ್ಲಿ ಒಂದು ಪ್ಯಾಟರ್ನ ನಾವು ಇನ್ಕ್ರೀಸ್ ಮಾಡಿದ್ದೀವಿ. ನೋಡಿ, ಇಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದೇ ರೀತಿಯೇ ಈ ಕಡೆ ಸ್ಟಿಚ್ ಮಾರ್ಕರ್ ಇದೆಯಲ್ಲ, ಅಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ, ಇದಿಷ್ಟನ್ನು ಹಾಕ್ಕೊಂಡೆ. ನೋಡಿ, ಲಾಸ್ಟಿಗೆ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಿ. ನೋಡಿ, ಅಲ್ಲೇ ಒಂದು 2 ಡಬಲ್ ಕ್ರೋಶೆ. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ನೋಡಿ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್. ನೋಡಿ, ಹೀಗೆ ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, 2 ಡಬಲ್ ಕ್ರೋಶೆಯಲ್ಲಿ ನಾವು ಕ್ರಾಸ್ ಸ್ಟಿಚ್, ಈ ಕಡೆ ಡಬಲ್ ಕ್ರೋಶೆ, 1 ಚೈನ್, ನೋಡಿ ಇಲ್ಲಿ ಡಬಲ್ ಕ್ರೋಶೆ. ಇದು ಸೇಮ್ ಪ್ಯಾಟರ್ನ್ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ. ನೋಡಿ, ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಸ್ಲಿಪ್ ಸ್ಟಿಚ್,
ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು ಫ್ರೆಂಡ್ಸ್. ನೋಡಿ ಮತ್ತೆ ಕ್ರಾಸ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್ ಮತ್ತು ಕ್ರಾಸ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್ ಮತ್ತು ಕ್ರಾಸ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಇದರಲ್ಲಿ ಚೇಂಜಸ್ ಏನೂ ಇಲ್ಲ. ನೋಡಿ ಈಗ ಎಷ್ಟು ಹಾಕಿದ್ದೀವಿ ಇದೇ ರೀತಿ ಪ್ಯಾಟ್ರನನ್ನು ಹಾಕ್ತಾ ಹೋಗೋದು. ನೋಡಿ 1 ರೋಸ್ ನಾವು 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ ಹಾಕೊಂಡ್ವಲ್ಲ, ಆಮೇಲೆ ಕ್ರಾಸ್ ಸ್ಟಿಚ್ ಆದಮೇಲೆ ಮತ್ತೆ ನೋಡಿ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ರೋ ಅಲ್ಲಿ ಕ್ರಾಸ್ ಸ್ಟಿಚ್. ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ಕೊಂಡು ಹೋಗೋದು. ನೋಡಿ ನಾನು ಈ ಕಡೆ ಹಾಕ್ಕೊಂಡಿದ್ದೀನಿ. ನೋಡಿ ನಾನು ಇಲ್ಲಿಂದ ಆರ್ಮ್ ಹೋಲ್ ಜಾಯಿನ್ ಮಾಡಿದ್ವಲ್ಲ ಅಲ್ಲಿಂದ ನೋಡಿ 24 and half ಇಲ್ಲ 25. ನೋಡಿ ಇಲ್ಲಿ ನಾವಿಲ್ಲಿ ನೋಡಿ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ರೋ ಹಾಕಿ ಡಬಲ್ ಕ್ರೋಶೆ ಹಾಕ್ಕೊಂಡು ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಡಬಲ್ ಕ್ರೋಶೆದು 3 ರೋಸ್ ಹಾಕೋಬೇಕು. ನಾನು ಇದನ್ನು ತೋರಿಸ್ತೀನಿ ಫ್ರೆಂಡ್ಸ್. ನೀವು ಇಲ್ಲಿ ತನಕ ಹಾಕ್ಕೊಳ್ಳಿ. ಇಲ್ಲಿ ತನಕ ಅಂದರೆ ನೋಡಿ ಒಂದು 21 ಸೆಂಟಿಮೀಟ್ರ್ ತನಕ 21 ಸೆಂಟಿಮೀಟ್ರ್ ತನಕ ಹಾಕ್ಕೊಳ್ಳಿ ನೀವು ಇದಿಷ್ಟನ್ನು. ಆಮೇಲೆ ನಾನು ಇಲ್ಲಿ ಕೆಳಗಡೆ ಹಾಕೋದನ್ನು ತೋರಿಸ್ತೀನಿ. ಈ ಕಡೆ ಇದೇ ರೀತಿನೇ ಹಾಕ್ತಾ ಹೋಗಿ ಫ್ರೆಂಡ್ಸ್. ನೋಡಿ ಅಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಟ್ವೆಂಟಿ 21 ಸೆಂಟಿಮೀಟ್ರ್. ನೋಡಿ 1 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ನೋಡಿ ಈಗ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿ 2 ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ನೋಡಿ 1 2. ನೋಡಿ ಇಲ್ಲಿ ಒಂದು ಚೈನ್ ಹಾಕಿರ್ತೀವಲ್ಲ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 1 2 1 2. ನೋಡಿ ಮತ್ತೆ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 1. ನೋಡಿ ಈ ಚೈನನ್ನು ಸ್ಕಿಪ್ ಮಾಡಿ ಇಲ್ಲಿ ಚೈನ್ ಹಾಕಿರ್ತೀವಲ್ಲ, ನನಗೆ ಈವನ್ ನಂಬರ್ ಬರಬೇಕು. ನೋಡಿ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದೇ ಮಧ್ಯೆ ಒಂದು ಚೈನ್ ಹಾಕಿರ್ತೀವಲ್ಲ, ಅದರಲ್ಲಿ ಮಾತ್ರ ಅದನ್ನು ಸ್ಕಿಪ್ ಮಾಡಿ 2 ಡಬಲ್ ಕ್ರೋಶೆ ಮೇಲೆ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಫಸ್ಟಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂದೊಂದು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ,
ಇಲ್ಲಿ ಒಂದೊಂದು ಡಬಲ್ ಕ್ರೋಶೆ. ಇದು ಈವನ್ ನಂಬರ್ ಬರಬೇಕು ಫ್ರೆಂಡ್ಸ್. ನೋಡಿ ಈ ಕಡೆ ಫ್ರಂಟ್ ಪೋಸ್ಟ್ ಬಂದರೆ ಈ ಕಡೆನೂ ಫ್ರಂಟ್ ಪೋಸ್ಟೇ ಬರಬೇಕು, ಹಾಗೆ ಹಾಕೋಬೇಕು. ಇದೇ ರೀತಿ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಅಲ್ಲೇ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವಾಗ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆನ 3.5 mm ಹಾಕ್ತಾ ಇದ್ದೀನಿ. ಅದರಲ್ಲಿ ಬೇಕಾದ್ರೆ ಹಾಕ್ಬೋದು, ಸ್ವಲ್ಪ ಎಳೆದು ಹಾಕೋಬೇಕು. ಫಸ್ಟ್ ಫ್ರಂಟ್ ಪೋಸ್ಟ್, ನೆಕ್ಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ನೋಡಿ ಹೀಗೆ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಲಾಸ್ಟಿಗೆ ನಾವು ನೋಡಿ ಈ ಕಡೆ ಫ್ರಂಟ್ ಪೋಸ್ಟ್ ಹಾಕಿದ್ವಲ್ಲ, ಈ 3 ಚೈನ್ ಈ ಕಡೆನೂ ಫ್ರಂಟ್ ಪೋಸ್ಟೇ ಬರಬೇಕು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಅಲ್ಲಿ ಈ ರೀತಿ ಸ್ಲಿಪ್ ಸ್ಟಿಚ್, ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ನೋಡಿ ಹೀಗೆ ಫ್ರೆಂಡ್ಸ್. ನೋಡಿ ನಾನು ಇವಾಗ 1 ರೋಸ್ ಹಾಕ್ಕೊಂಡೆ, 2 ರೋಸ್, ಇನ್ನೊಂದು ರೋಸ್ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ರೋಸ್ ಹಾಕೋಬೇಕು. ಒಟ್ಟು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ರೋಸ್ 3 ರೋಸ್ ಹಾಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 3 ರೌಂಡ್ ಹಾಕ್ಕೊಂಡೆ. ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ 3 ರೋಸ್ ಹಾಕ್ಕೊಂಡಿದ್ದೀನಿ. ಈಗ ನಾವಿಲ್ಲಿ ಬಟನ್ ಹೋಲ್ ಮತ್ತು ಬಟನ್ ಹಾಕಲಿಕ್ಕೆ ಬಟನ್ ಪಟ್ಟಿ ಮಾಡೋಣ. ನೋಡಿ ಇಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. ನಾವು ಈ ಕಡೆ ಎಷ್ಟು ಸಿಂಗಲ್ ಕ್ರೋಶೆ ಹಾಕ್ತೀವಿ, ಈ ಕಡೆ ಸೈಡು ಅಷ್ಟೇ ಸಿಂಗಲ್ ಕ್ರೋಶೆ ಹಾಕಬೇಕು ಫ್ರೆಂಡ್ಸ್. ನೋಡಿ ಈ ಕಡೆ 2 3 4 5 6
7, 8, 9, 10, 11, 12. ನೋಡಿ ಇಲ್ಲೊಂದು ಸಿಂಗಲ್ ಕ್ರೋಶೆ ಹಾಕಿದರೆ ಇದ್ರ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಒಂದೊಂದು ಡಬಲ್ ಕ್ರೋಶೆ ಇದೆ ಅಲ್ಲ, ಅಲ್ಲಿ 2 ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಇಲ್ಲೊಂದು, ನೋಡಿ ಇಲ್ಲೊಂದು. ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ಹಾಕೊಳ್ಳಿ. ಫ್ರೆಂಡ್ಸ್ ಇಲ್ಲೊಂದು ನೋಡಿ, ಇಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ವಲ್ಲ ಫಸ್ಟಿಗೆ, ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಅಂದರೆ ನೋಡಿ ನಾವಿಷ್ಟು ಇನ್ಕ್ರೀಸ್ ಮಾಡಿದ್ವಿ. ಈ 2 ರೋಸನ್ನು ನಾವು ಇನ್ಕ್ರೀಸ್ ಮಾಡಿರಲಿಲ್ಲ ಫಸ್ಟಿಗೆ ನಾವು ಹಾಕಬೇಕಾದ್ರೆ. ಫ್ರೆಂಡ್ಸ್ ಇದನ್ನು ನಾವು ಈಗ ಬಟನ್ ಪಟ್ಟಿ ಮಾಡಬೇಕಾದ್ರೆ ನೋಡಿ ಇದೊಂದು ರೋ, ನೋಡಿ ಡಬಲ್ ಕ್ರೋಶೆ ರೋ ಇದೆಯಲ್ಲ, ಇದೊಂದು ರೋ ಬಿಟ್ಟು ಕ್ರಾಸ್ ಸ್ಟಿಚ್ಚಲ್ಲಿ ಹಾಕ್ಕೊಳ್ಳೋಣ. ನಾವಿಲ್ಲಿ ತನಕ ಬಟನ್ ಪಟ್ಟಿ ಹಾಕ್ಕೊಳ್ಳೋಣ. ನೋಡಿ ಈ ಕಡೆನೂ ಅಷ್ಟೇ. ನೋಡಿ ಇದನ್ನು ಬಿಟ್ಟು ನೋಡಿ ಇದು ಕ್ರಾಸ್ ಸ್ಟಿಚ್ಚಲ್ಲಿ ನಾವು ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಹಾಕಿದ್ವಿ ನಾವು ಸ್ಟಿಚ್ ಮಾರ್ಕರನ್ನು, ಇದು ತೆಗೆದು ಇದೊಂದು ನೋಡಿ ಇದೊಂದು ಪ್ಯಾಟ್ರನನ್ನು ಬಿಟ್ಟು ನಾವು ಈ ಕಡೆ ಹಾಕ್ಕೊಂಡಿದ್ದೀವಿ. ನಾವಿಲ್ಲಿ ತನಕ ಬಟನ್ ಪಟ್ಟಿ ಬಟನ್ ಹೋಲ್ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್. ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟನ್ನು ಹಾಕ್ಕೊಂಡು ನನಗೆ ಇಲ್ಲಿ 45 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ಒಂದೊಂದು ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ನಾನು ಇದಿಷ್ಟು ಹಾಕ್ಕೊಂಡೆ. ಫ್ರೆಂಡ್ಸ್ ನಾನಿಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಬಟನ್ ಹೋಲ್ ಮಾಡ್ತೀನಿ. ನೋಡಿ ಇಲ್ಲಿಂದ ನಾನು 1 2 3 ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ, ಇಲ್ಲಿಂದ ಥರ್ಡ್ ಇದು ಸಿಂಗಲ್ ಕ್ರೋಶೆಗೆ ನಾನು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು 4 ಬಟನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಕಡೆಯಿಂದ ನೀವು ಕರೆಕ್ಟಾಗಿ ನಿಮ್ಗೆ ಎಷ್ಟು ಸಿಂಗಲ್ ಕ್ರೋಶೆ ಬರುತ್ತೆ ಅಷ್ಟು ಡಿವೈಡ್ ಮಾಡಿ. ನಾನು 4 ಬಟನ್ಸ್ ಹಾಕ್ತಾ ಇದ್ದೀನಿ. 5 ಬಟನ್ಸ್ ಬೇಕಾದರೆ ಹಾಕ್ಕೋಬೋದು. ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಒಂದೊಂದು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಈಗ 2 ಚೈನ್. ನಿಮ್ಮ ಬಟನ್ ಎಷ್ಟು ದೊಡ್ಡ ಇರುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಟನ್ ಸಣ್ಣ ಇದ್ದರೆ ಒಂದೇ ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ. ನನ್ನ ಬಟನ್ ದೊಡ್ಡ ಇರೋದ್ರಿಂದ 2 ಚೈನ್ ಹಾಕ್ಕೊಂಡು 2 ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡ್ತಾ ಇದ್ದೀನಿ. ನೋಡಿ ಇದೊಂದು ಸಿಂಗಲ್ ಕ್ರೋಶೆ, ಇದೊಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಇದು ಬಟನ್ ಹೋಲಿದು. ಮತ್ತೆ ಒಂದೊಂದು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ ಇಲ್ಲಿಗ ನಾವು 2 ಚೈನ್ ಹಾಕ್ಕೊಂಡು 2 ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ. ನೋಡಿ ಇದೊಂದೆಲ್ಲ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ.
ಮತ್ತು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಮತ್ತು 2 ಚೈನ್, 2 ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ ನೋಡಿ. ಹೀಗೆ ಇದೇ ರೀತಿ ತಂದು ಹಾಕ್ಕೊಳ್ಳಿ ನೋಡಿ. ಇದಿಷ್ಟು ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಇಲ್ಲಿ 2 ಚೈನ್ ಹಾಕಿದ್ದೀವಲ್ಲ, ಇಲ್ಲಿ ನಾವು 2 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತೆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ ಇಲ್ಲಿ 2 ಚೈನ್ ಹಾಕಿದ್ದೀವಲ್ಲ, ಇಲ್ಲಿ ನಾವು 2 ಸಿಂಗಲ್ ಕ್ರೋಶೆ ಮತ್ತೆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋದು ನೋಡಿ. ಹೀಗೆ ಬಟನ್ ಹೋಲು ಫ್ರೆಂಡ್ಸ್, ಇದೇ ರೀತಿಯೇ ಲಾಸ್ಟ್ ತನಕ ಹಾಕ್ಕೊಳ್ಳಿ ನೋಡಿ. ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ಒಟ್ಟಿನಲ್ಲಿ 4 ರೋಸ್ ಹಾಕ್ಕೊಂಡಿದ್ದೀನಿ. ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಕಡೆನೂ ಅದೇ ರೀತಿಯೇ ಹಾಕೋಬೇಕು. ನೋಡಿ ಇಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ನೋಡಿ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನಾವು ಈ ಕಡೆ ಹಾಕಿದ್ದೀವಲ್ಲ ಅಷ್ಟೇ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿ ಈ ಕಡೆ ನಾವು 45 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ, ಈ ಕಡೆನೂ 45 ಸಿಂಗಲ್ ಕ್ರೋಶೆ 4 ರೋಸ್ ಹಾಕೋಬೇಕು ನೋಡಿ. ಇಲ್ಲಿ 4 ರೋಸ್ ಹಾಕ್ಕೊಂಡಿದ್ದೀವಲ್ಲ, 1 2 3 4, ಅದೇ ರೀತಿ ಇಲ್ಲಿ 4 ರೋಸ್ ಹಾಕೋಬೇಕು. ನೋಡಿ ಇದೇ ರೀತಿಯೇ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ಳಿ, ಈ ತನಕ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಹಾಕ್ಕೊಂಡೆ. ಇನ್ನು ನಾವು 3 ರೋಸ್ ಹಾಕೋಬೇಕು ಇದೇ ರೀತಿ ಸಿಂಗಲ್ ಕ್ರೋಶೆ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಇದೇ ರೀತಿ 4 ರೋಸ್ ಹಾಕ್ಕೊಳ್ಳಿ. 4 ರೋಸ್ ಅಂದರೆ ಹೀಗೆ ಒಂದು ಮತ್ತು 2 ರೋಸ್ ಆಗುತ್ತೆ, 3 4.
4 ರೋಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾನು 4 ರೋಸ್ ಕಂಪ್ಲೀಟ್ ಮಾಡಿಕೊಂಡೆ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನೆಕ್ ಮಾಡೋಣ. ನೋಡಿ, ವಿ ನೆಕ್. ಫ್ರೆಂಡ್ಸ್, ನೋಡಿ, ನಾವು ಈ ಕಡೆ ಎಷ್ಟು ಡಬಲ್ ಕ್ರೋಶೆ ಹಾಕ್ತೀವೋ ನೋಡಿ, ನಾವಿಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ ನೋಡಿ, ಇಲ್ಲಿ ನಾವೊಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಡಬಲ್ ಕ್ರೋಶೆ ಹಾಕ್ತೀವೋ ಈ ಕಡೆ ಸೈಡಿಗೂ ಅಷ್ಟೇ ಡಬಲ್ ಕ್ರೋಶೆ ಹಾಕಬೇಕು. ಮತ್ತು ಬ್ಯಾಕ್ ಸೈಡಿಗೂ ಅಷ್ಟೇ. ಬ್ಯಾಕ್ ಸೈಡಿಗೆ ಈ ಕಡೆ ಸೈಡು ಎಷ್ಟು ಡಬಲ್ ಕ್ರೋಶೆ, ಬ್ಯಾಕ್ ಸೈಡಿಗೆ ನಾವು ಎಷ್ಟು ಡಬಲ್ ಕ್ರೋಶೆ ಬರುತ್ತೆ ನೋಡಬೇಕಾಗಿ. ಈಗ ನೋಡಿ, ಇಲ್ಲೂ ಅಷ್ಟೇ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ ಡಬಲ್ ಕ್ರೋಶೆ ಹಾಕ್ತಾ ಹೋಗೋಣ. ಫಸ್ಟಿಗೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ. ಇಲ್ಲಿ 2 ಡಬಲ್ ಕ್ರೋಶೆ ಆಯಿತು. ಇದು ಎಷ್ಟು ಡಬಲ್ ಕ್ರೋಶೆ ಈ ಕಡೆ ಹಾಕ್ತೀವಿ ಆ ಕಡೆನೂ ಅಷ್ಟೇ ಹಾಕ್ಕೋಬೇಕು. ಫೋರ್, 5, 6, 7, 8, 9, 10, 11, 12, 13, 14. ನೋಡಿ ಫ್ರೆಂಡ್ಸ್, ಇದೇ ರೀತಿನೇ ಇಲ್ಲಿ ತನಕ ಹಾಕ್ಕೊಳ್ಳಿ. ಈ ಮಾರ್ಕರ್ ಹಾಕಿದ್ದೀವಲ್ಲ ನಾವು, ಅಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಂದ ಈ ಮಾರ್ಕ್ ತನಕ 26 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನಾವು ಈ ಕಡೆ ಸೈಡಿಗೂ 26 ಡಬಲ್ ಕ್ರೋಶೆನೇ ಹಾಕ್ಕೋಬೇಕು. ನೋಡಿ, ಈಗ ನೋಡಿ ಮಾರ್ಕರ್ ಹಾಕಿದ್ದೀವಲ್ಲ, ಅಲ್ಲಿ 2 ಡಬಲ್ ಕ್ರೋಶೆ. ಲೂಪ್ ಇರುತ್ತಲ್ಲ, ಅಲ್ಲಿ 2 ಡಬಲ್ ಕ್ರೋಶೆ. ಮಾರ್ಕರನ್ನು ಈ ಕಡೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ 2 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಈ ಕಡೆ. ನೋಡಿ, ಇಲ್ಲಿಂದ ಕೌಂಟ್ ಮಾಡೋಣ. 2 ಡಬಲ್ ಕ್ರೋಶೆ. ನೋಡಿ, ಇಲ್ಲಿ 1, 3. ನೋಡಿ, ಮತ್ತೆ ಈ ಲೂಪಲ್ಲಿ 2 ಡಬಲ್ ಕ್ರೋಶೆ. ನೋಡಿ, ಮತ್ತೆ ಇಲ್ಲಿ 1 ಡಬಲ್ ಕ್ರೋಶೆ. ನೋಡಿ, ಈ ಲೂಪಲ್ಲಿ 2 ಡಬಲ್ ಕ್ರೋಶೆ.
ನೋಡಿ ಈ ಗ್ಯಾಪಲ್ಲಿ ನೋಡಿ ಇಲ್ಲಿ ಒಂದು ಚೈನ್ ಹಾಕಿರ್ತೀವಲ್ಲ, ಅಲ್ಲಿ 1 ಡಬಲ್ ಕ್ರೋಶೆ, ಈ ಲೂಪಲ್ಲಿ 2 ಡಬಲ್ ಕ್ರೋಶೆ, ಇಲ್ಲಿ 1 ಡಬಲ್ ಕ್ರೋಶೆ, ಲೂಪಲ್ಲಿ 2 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ನೋಡಿ ಈ ಮಾರ್ಕ್ ಇದೆಯಲ್ಲ, ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಈ ಮಾರ್ಕರಿಂದ ಈ ಮಾರ್ಕರ್ ತನಕ ಹಾಕ್ಕೊಂಡಿದ್ದೀನಿ. ನನಗಿಲ್ಲಿ 50 ಡಬಲ್ ಕ್ರೋಶೆ ಬಂದಿದೆ. ನಮಗಿಲ್ಲಿ ಓಡ್ ನಂಬರ್ ಬರಬೇಕು, ಹಾಗಾಗಿ ಇಲ್ಲಿ 1 ಡಬಲ್ ಕ್ರೋಶೆನ ನಾನು ತಗೊಳ್ತೀನಿ. ಈಗ 49 ಡಬಲ್ ಕ್ರೋಶೆ. ನೋಡಿ ಈ ಸ್ಟಿಚ್ ಮಾರ್ಕರಿಂದ ಈ ಸ್ಟಿಚ್ ಮಾರ್ಕರ್ ತನಕ. ಮತ್ತು ಈಗ ನಾವಿಲ್ಲಿ 26 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿ ತನಕ 26 ಡಬಲ್ ಕ್ರೋಶೆ. ನಾವು ಇಲ್ಲಿಂದ ಇಲ್ಲಿ ತನಕ 26 ಡಬಲ್ ಕ್ರೋಶೆ ಹಾಕೋಬೇಕು ಫ್ರೆಂಡ್ಸ್. 2 3 4 5 6 7 8 9 10. ನೋಡಿ ಇಲ್ಲಿಂದ ಈ ಸ್ಟಿಚ್ ಮಾರ್ಕರಿಂದ ಈ ಕಡೆ ಸ್ಟಿಚ್ ಮಾರ್ಕರ್ ತನಕ 26 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಈಗ ನಾವು ಫಸ್ಟ್ ಸ್ಟಿಚ್ ನೋಡಿ, ಫಸ್ಟ್ ಸ್ಟಿಚ್ ನೆಕ್ಸ್ಟ್ ಸ್ಟಿಚ್ ಮೇಲೆ ನಾವು ಈ ರೀತಿ ನೋಡಿ 3 ಲೂಪ್ ಬರುತ್ತೆ. 3 ಲೂಪನ್ನು ಒಂದು ಸಲ ಈ ರೀತಿ ಎಳ್ಕೋಬೇಕು. ಇದು ಫಸ್ಟ್ ಸ್ಟಿಚ್. ಇಲ್ಲೊಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ಆಮೇಲೆ ಈಗ ನಾವು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಒಂದು ಫಸ್ಟ್ ಸ್ಟಿಚ್ಚು, ನೆಕ್ಸ್ಟ್ ಸ್ಟಿಚ್ಚಿಗೆ ನಾವೀಗ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ನೋಡಿ ಈಗ ಥರ್ಡ್ ಸ್ಟಿಚ್ ಇದೆಯಲ್ಲ, ನೆಕ್ಸ್ಟ್ ಸ್ಟಿಚ್ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ನೋಡಿ ಒಂದು ಫ್ರಂಟ್ ಪೋಸ್ಟ್, ಒಂದು ಬ್ಯಾಕ್ ಪೋಸ್ಟ್. ಫ್ರೆಂಡ್ಸ್, ಇದೇ ರೀತಿಯೇ ಈ ಕಡೆ ನೆಕ್ ತನಕ ಹಾಕ್ಕೊಳ್ಳಿ, ಫುಲ್ ಹಾಕ್ಕೊಳ್ಳಿ. ನೋಡಿ ಇಲ್ಲೂ ಅಷ್ಟೇ 2 ಸ್ಟಿಚ್ ಇರ್ಬೇಕಾದ್ರೆ ನಾವು ಆ ಕಡೆ ಹಾಕಿದ್ವಲ್ಲ 3 ಲೂಪ್ ತಗೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕಿಲ್ಲಿ ಫ್ರೆಂಡ್ಸ್. ಇಲ್ಲಿ ತನಕ ಹಾಕ್ಕೊಳ್ಳಿ, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಇದು ಲಾಸ್ಟಿಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ನೋಡಿ ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದು ಒಂದು ಡಬಲ್ ಕ್ರೋಶೆ, 2 ಸ್ಟಿಚ್ ಇದೆಯಲ್ಲ, ನಾವು ಈ ಕಡೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ನೋಡಿ ಈ ಕಡೆ ಅದೇ ರೀತಿ ಈ ಕಡೆನೂ ಹಾಕೋಬೇಕು. ನೋಡಿ ಲಾಸ್ಟಿಗೆ ನನಗೆ ಫ್ರಂಟ್ ಪೋಸ್ಟೇ ಬಂದಿದೆ. ಇಲ್ಲಿ 2 ಸ್ಟಿಚಸ್ ಇದೆ. ಈಗ ನೋಡಿ ಇಲ್ಲಿ 2 ಸ್ಟಿಚಸ್ ಇದೆಯಲ್ಲ, ಅಲ್ಲಿ ನಾವು ನೋಡಿ ಈ ರೀತಿ ನೆಕ್ಸ್ಟ್ 3 ಚೈನ್ ಹಾಕಿದ್ವಲ್ಲ ಅದ್ರ ಮೇಲೆ ನೋಡಿ 3 ಲೂಪನ್ನು ಒಂದು ಸಲ ಈ ರೀತಿ ಹೇಳ್ಕೊಳ್ಳೋಣ. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್ ನೋಡಿ ಇಲ್ಲಿ ಇದು ಫಸ್ಟ್ ಸ್ಟಿಚ್ ಇದು. ನೋಡಿ ಇಲ್ಲಿ ನಾವೀಗ ಮತ್ತೆ ಇಲ್ಲಿ ತನಕ ನಾವು ಡಿಕ್ರೀಸ್ ಸಿಂಗಲ್ ಕ್ರೋಶೆ ಡಿಕ್ರೀಸ್ ಮಾಡಬೇಕು, ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ನಮಗೆ ಫಸ್ಟ್ ಫ್ರಂಟ್ ಪೋಸ್ಟ್ ನೋಡಿ ಇದು, ನೆಕ್ಸ್ಟ್ ಸೆಕೆಂಡ್ ಫ್ರಂಟ್ ಪೋಸ್ಟ್ ಇದೆಲ್ಲ ಅಲ್ಲಿಗೆ ನಾವು ಒಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಈ ಕಡೆನೂ ಅಷ್ಟೇ ನೋಡಿ, ಇದು ಫಸ್ಟ್ ಫ್ರಂಟ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಇದು ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಫಸ್ಟ್ ಫ್ರಂಟ್ ಪೋಸ್ಟು, ಸೆಕೆಂಡ್ ಫ್ರಂಟ್ ಪೋಸ್ಟ್ ಇದೆಲ್ಲ ಅಲ್ಲಿಗೆ ಒಂದು ಸ್ಟಿಚ್ ಮಾರ್ಕರ್. ನಾವಿಲ್ಲಿಂದ ಇಲ್ಲಿ ತನಕ ಈಗ ಸಿಂಗಲ್ ಕ್ರೋಶೆನ ಅಂದರೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು, ಡಿಕ್ರೀಸ್ ಮಾಡಬೇಕು. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟ್ ಸ್ಟಿಚ್ ಇದು, ನೋಡಿ ಫಸ್ಟ್ ಸ್ಟಿಚ್ಚು, ನೆಕ್ಸ್ಟ್ ನೋಡಿ 2 ಸ್ಟಿಚ್ಚು, ಇದು ಥರ್ಡ್. ನೋಡಿ ಈಗ ಲೂಪು 4 ಲೂಪ್ ಇದೆ, ಆ 4 ಲೂಪನ್ನು ಒಂದೇ ಸಲ ಈ ರೀತಿ ಹೇಳ್ಕೊಳ್ಳೋಣ. ಫಸ್ಟ್ ಸ್ಟಿಚ್ಚಿಗೆ ಒಂದು ಸ್ಟಿಚ್ ಮಾರ್ಕರ್. ನೋಡಿ ನಾವು ಈ ಕಡೆ ಫ್ರಂಟ್ ಪೋಸ್ಟಿಗೆ ಸ್ಟಿಚ್ ಮಾರ್ಕರ್ ಹಾಕಿದ್ವಲ್ಲ, ನಾವು ಇಲ್ಲಿಂದ ಈಗ ಸ್ಟಾರ್ಟ್ ಮಾಡಬೇಕು. ನೋಡಿ ನಮಗೆ ಈ ಕಡೆ ಫ್ರಂಟ್ ಪೋಸ್ಟ್ ಇರುತ್ತಲ್ಲ, ಈ ಕಡೆಯಿಂದ ಬ್ಯಾಕ್ ಪೋಸ್ಟ್ ಆಗುತ್ತೆ. ನೋಡಿ ಹೀಗೆ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್. ನೋಡಿ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್. ಫ್ರೆಂಡ್ಸ್ ನೋಡಿ ಈ ರೀತಿ ಬರಬೇಕು. ನಮಗೆ ಇಲ್ಲಿ ಕಾಲರ್ ಇದೆಯಲ್ಲ, ಈ ರೀತಿ ಬರಬೇಕು. ಅದಕ್ಕೋಸ್ಕರ ಇದು ನಾವು ಡಿಕ್ರೀಸ್ ಮಾಡ್ತಾ ಇರೋದು. ಈ ಕಡೆ ಎಷ್ಟು ಮಾಡ್ತೀವೋ ಅದೇ ರೀತಿ ಈ ಕಡೆನೂ ಮಾಡಬೇಕು. ನೋಡಿ ಈ ಕಡೆ ಫ್ರೆಂಡ್ಸ್ ಇಲ್ಲಿ ತನಕ ಹಾಕ್ಕೊಳ್ಳಿ, ಮಾರ್ಕರ್ ಹಾಕ್ಕೊಂಡಿದ್ದೇವಲ್ಲ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ನಾನು ಇದಿಷ್ಟು ಹಾಕ್ಕೊಂಡೆ. ನೋಡಿ ಇಲ್ಲಿ ಮಾರ್ಕರ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ತನಕ ಹಾಕ್ಕೊಂಡಿದ್ದೀನಿ. ಈಗ ನಾವು ನೋಡಿ 3 ಸ್ಟಿಚ್ಚನ್ನ ನಾವು ಡಿಕ್ರೀಸ್ ಮಾಡಬೇಕು. ಹೀಗೆ 1 2 3 ನೋಡಿ 4 ಲೂಪನ್ನು ಒಂದೇ ಸಲ ಈ ರೀತಿ ಎಳ್ಕೊಳ್ಳೋಣ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟಿಚ್ ಇದು, ನೋಡಿ ಈಗ ಮತ್ತೆ ಒಂದು ಸ್ಟಿಚ್ಚನ್ನು ನಾವು ನೋಡಿ ಇಲ್ಲಿ ಫ್ರಂಟ್ ಪೋಸ್ಟ್ ಸ್ಟಿಚ್ಚನ್ನು ಈ ಕಡೆ ಹಾಕ್ಕೊಳ್ಳೋಣ. ಈ ಕಡೆನೂ ಅಷ್ಟೇ ನೋಡಿ ಇಲ್ಲಿ ಹಾಕ್ಕೊಳ್ಳೋಣ. ನೋಡಿ ಮತ್ತೆ ಈಗ ಫಸ್ಟ್ ಸ್ಟಿಚ್, ನೆಕ್ಸ್ಟ್ ಅದರ ನೆಕ್ಸ್ಟ್
ನೋಡಿ 4 ಲೂಪನ್ನು ಒಂದೇ ಸಲ ಈ ರೀತಿ ಎಳ್ಕೊಂಡು ನೆಕ್ಸ್ಟ್ ಫ್ರಂಟ್ ಪೋಸ್ಟಲ್ಲಿ ಫ್ರಂಟ್ ಪೋಸ್ಟ್ ಆಗ್ತಾ ಹೋಗೋದು. ಆ ಕಡೆನೂ ಇದೇ ರೀತಿನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ತಾ ಹೋಗಬೇಕು ನಾವು. ಇದು ಫುಲ್ ಹಾಕ್ಕೊಳ್ಳಿ, ಎಂಡ್ ತನಕ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ತನಕ ಹಾಕ್ಕೊಂಡ್ಮೇಲೆ ಮತ್ತೆ ನಾವು ಇಲ್ಲಿ ಇವಾಗ ಡಿಕ್ರೀಸ್ ಮಾಡಿದ್ವಲ್ಲ 3 ಸ್ಟಿಚ್ಚನ್ನು, ಅದೇ ರೀತಿ ಈ ಕಡೆನೂ ಡಿಕ್ರೀಸ್ ಮಾಡಬೇಕು ಫ್ರೆಂಡ್ಸ್. ಇದೇ ರೀತಿನೇ ಹಾಕ್ಕೊಂಡು ಹೋಗೋದಿದು. ಈಗ ಹಾಕ್ಕೊಂಡಲ್ಲ, ಇದೇ ರೀತಿನೇ ಹಾಕ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಇಲ್ಲಿ ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್ ಹಾಕಿದ್ದೀನಿ. ಈಗ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಫೋರ್ ಲೂಪನ್ನು ಒಂದೇ ಸಲ ಈ ರೀತಿ ಎಳ್ಕೊಳ್ಳೋಣ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟ್ ಸ್ಟಿಚ್ಚಲ್ಲಿ ನಾವು ಸ್ಟಿಚ್ ಮಾರ್ಕರ್ ಫ್ರೆಂಡ್ಸ್, ನಾವೀಗ ಹಾಕ್ಕೊಂಡಿದ್ದೀವಲ್ಲ ಇದೇ ರೀತಿನ ಹಾಕ್ತಾ ಹೋಗೋದು. ನೋಡಿ ಇದು ಬಿಟ್ಟು ನಾವಿಲ್ಲಿ ಸ್ಟಿಚ್ ಮಾರ್ಕರ್ ಇದೇ ರೀತಿನೇ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಇವಾಗ ಹಾಕ್ಕೊಂಡಿದ್ದೀವಲ್ಲ ಇದೇ ರೀತಿನೇ ಹಾಕ್ತಾ ನೀವು ಕಂಟಿನ್ಯೂ ಮಾಡಿ. ಈಗ ನಾನು ನೋಡಿ ಈ ರೀತಿ ಬರುತ್ತೆ. ನೋಡಿ ಸ್ಲೀವ್ಸ್, ನೆಕ್, ಕಾಲರ್ ಹಿಂಗೆ ಬರುತ್ತೆ. ನೋಡಿ ಹೀಗೆ ಬರುತ್ತೆ ಫ್ರೆಂಡ್ಸ್. ನಾನು ಈಗ 1 2 3 ರೋಸ್ ಹಾಕ್ಕೊಂಡಿದ್ದೀನಿ. ಒಂದು 10 ರೋಸ್ ತನಕ ಹಾಕೋಬೇಕು. ಇನ್ನೊಂದು 6 7 ರೋಸ್ ತನಕ ಇದೇ ರೀತಿನೇ ಹಾಕ್ಕೊಳ್ಳಿ. ನಾನೀಗ ಹಿಂದೆ ಹಾಕಿದ್ದೀನಲ್ಲ ಅದೇ ರೀತಿನೇ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನಿಮಗೆ ಇದು ಗೊತ್ತಾಗಿಲ್ಲ ಅಂದರೆ ಈಗ ಹಿಂದೆ ಹಾಕಿದ್ದೀನಲ್ಲ ಆ ವಿಡಿಯೋ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿಂದ ಇಲ್ಲಿ ತನಕ 10 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ಹೀಗೆ ಫ್ರೆಂಡ್ಸ್, ನಾನು ಬಟನ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಟನ್ಸ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಹೀಗೆ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಒಂದು ಸ್ವಲ್ಪ ಹೀಗೆ ಬರೋಕ್ಕೆ ನಾವಿಲ್ಲಿ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇಲ್ಲಿಂದ ಇಲ್ಲಿ ತನಕ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ನಾವೊಂದು ರೋಸು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ.
ನೋಡಿ ಇಲ್ಲಿ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ವಲ್ಲ, ಇಲ್ಲಿಂದ ನಾವು ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಇಲ್ಲಿಂದ ಫಸ್ಟ್ ನಾವು ಕಾಲರ್ ಹಾಕೋ ಶುರು ಮಾಡಿದ್ವಲ್ಲ, ಅಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ. ಫಿನಿಶಿಂಗ್ ಕರೆಕ್ಟ್ ಬರಲಿ ಅಂತ ಸಿಂಗಲ್ ಕ್ರೋಶೆ ಹಾಕ್ಕೊತಾ ಇದ್ದೀನಿ. ಅದೇ ರೀತಿಯೇ ಇರಲಿ ಅಂದರೆ ಅದೇ ರೀತಿ ಬೇಕಾದ್ರೆ ಇಟ್ಕೋಬೋದು ಫ್ರೆಂಡ್ಸ್. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ನೆಕ್ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ, ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಇದರ ಲೆಂತ್ ನೋಡಿ 39 ಸೆಂಟಿಮೀಟರ್ ಇದೆ. 39 ಅಥವಾ 40 ಸೆಂಟಿಮೀಟರ್ ಆದರೂ ಪರವಾಗಿಲ್ಲ. ಬಿಡ್ತಿದ್ರದ್ದು 30ಇಂದ 30.5 ಸೆಂಟಿಮೀಟರ್ ಇದೆ. ಸ್ಲೀವ್ಸ್ ನೋಡಿ 24ಇಂದ 25 ಸೆಂಟಿಮೀಟರ್, 24.5 ಸೆಂಟಿಮೀಟರ್ ಇದೆ ಫ್ರೆಂಡ್ಸ್. ಇದನ್ನು 3 to 4 ಇಯರ್ಸ್ ಮಕ್ಕಳಿಗೆ ಸರಿಯಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.